ಒಮ್ಮೆ ಕಲ್ಪಿಸ್ಕೊಳ್ಳಿ, ಚಿತ್ರರಂಗದ ಒಬ್ಬ ಬಹುಬೇಡಿಕೆಯ ಅತ್ಯಂತ ಪ್ರಭಾವಶಾಲಿ ನಟ. ಅವರಿಗೆ ತೀವ್ರವಾದ ಟೈಫಾಯ್ಡ್ ಜ್ವರ ಬಂದಿದೆ, ಹಾಸಿಗೆಯಿಂದ ಎದ್ದೇಳಬಾರದು, ಅಂದರೆ ಸಣ್ಣಪುಟ್ಟ ಓಡಾಟ ಕೂಡ ಪ್ರಾಣಕ್ಕೆ ಕುತ್ತು ತರಬಹುದು ಅಂತ ವೈದ್ಯರು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಹೌದು, ಪೂರ್ತಿ ಬೆಡ್ ರೆಸ್ಟ್. ಆದರೆ ಅದೇ ಹೊತ್ತಿಗೆ ದೂರದ ಊರಿನಲ್ಲಿ ನಡೆಯುತ್ತಿರುವ ಶೂಟಿಂಗ್ ಸೆಟ್ನಿಂದ ನಿರ್ಮಾಪಕರೊಬ್ಬರ ಕರೆ ಬರುತ್ತೆ. ಆ ನಟನಿಲ್ಲದೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಸಂಪೂರ್ಣವಾಗಿ ನಿಂತೋಗಿದೆ. ಓ, ತುಂಬಾ ಕ್ಲಿಷ್ಟಕರವಾದ ಪರಿಸ್ಥಿತಿ ಅದು. ಖಂಡಿತ. ಆ ನಟ ಬಾರದೆ ಹೋದ್ರೆ ನಿರ್ಮಾಪಕರು ಬೀದಿಗೆ ಬೀಳೋದು ಗ್ಯಾರಂಟಿ. ಇಂದಿನ ದಿನಗಳಲ್ಲಾಗಿದ್ರೆ ಏನಾಗ್ತಿತ್ತು ಗೊತ್ತಾ? ಆ ನಟನ ಮ್ಯಾನೇಜರ್ ಅಥವಾ ಲಾಯರ್ ಕಾಂಟ್ರಾಕ್ಟ್ ನಿಯಮಗಳ ಬಗ್ಗೆ ಮಾತಾಡಿ ಫೋನ್ ಕಟ್ ಮಾಡ್ತಿದ್ರು ಅಲ್ವಾ? ಹೌದು, ಈಗಿನ ಕಾರ್ಪೊರೇಟ್ ಯುಗದಲ್ಲಿ ಅದೇ ಆಗೋದು. ಆದ್ರೆ 1993ರಲ್ಲಿ ಸುಂದರ್ ಕೃಷ್ಣ ಅರಸ್ ಎಂಬ ಆ ಅದ್ಭುತ ನಟ ತಮ್ಮ ಪ್ರಾಣದ ಹಂಗು ತೊರೆದು ಆ ಶೂಟಿಂಗ್ಗೆ ಹೋದ್ರು, ಮತ್ತು ಆ ನಿರ್ಧಾರ ಅವರ ಪ್ರಾಣವನ್ನೇ ತೆಗೆಯಿತು. ನಿಜ. ಇದು ಕೇವಲ ಒಬ್ಬ ನಟನ ಕಥೆ ಅಲ್ಲ, ಇಡೀ ಒಂದು ಕಾಲಘಟ್ಟದ ಬದ್ಧತೆಯ ಕಥೆ ಇದು. ಸುಂದರ್ ಕೃಷ್ಣ ಅವರ ಈ ತ್ಯಾಗದ ಕತೆ ಕೇಳಿದಾಗ ನಮ್ಮೆಲ್ಲರಿಗೂ ಒಂದು ಕ್ಷಣ ಶಾಕ್ ಆಗತ್ತೆ. ಅವರು ಕೇವಲ ನಿರ್ಮಾಪಕರಿಗಾಗಿ ಮಾತ್ರವಲ್ಲ, ತಾವು ನಂಬಿದ ಕಲೆಗಾಗಿ ತಮ್ಮ ಕೊನೆಯ ಉಸಿರನ್ನ ಮೀಸಲಿಟ್ರು. ಅಕ್ಷರಶಃ. ಮತ್ತು ಇವತ್ತು ನಾವು ಮಾಡುತ್ತಿರುವ ಈ ಆಳವಾದ ಅಧ್ಯಯನದಲ್ಲಿ ಕೇವಲ ಹಳೆ ದಿನಗಳ ಬಗ್ಗೆ, ಅಂದ್ರೆ ಆ ನಾಸ್ಟಾಲ್ಜಿಯಾ ಬಗ್ಗೆ ಮಾತನಾಡುವ ಉದ್ದೇಶ ಖಂಡಿತ ಇಲ್ಲ. ಇಲ್ಲ, ಇದೊಂದು ಗಂಭೀರವಾದ ವಿಶ್ಲೇಷಣೆ. ಹೌದು. ಅಂದಿನ ಸಿನಿಮಾಗಳಲ್ಲಿದ್ದ ಆ ಕಚ್ಚಾ ನೈಜತೆ, ಕಲೆಗಾಗಿ ಇದ್ದ ಆ ಒಂದು ರೀತಿ ಹುಚ್ಚುತನದ ಸಮರ್ಪಣೆ ಮತ್ತು ಇಂದಿನ ಅತಿ ಸುರಕ್ಷಿತ ಸಿನಿಮಾಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಇದು. ಹೌದು. ಅದಕ್ಕೆ ಪೂರಕವಾಗಿ ನಾವು ಹಲವಾರು ಮೂಲಗಳನ್ನ ಕಲೆ ಹಾಕಿದ್ದೀವಿ. ರೆಡ್ಡಿಟ್ ಜಾಲತಾಣದಲ್ಲಿ ಸಿನಿ ಪ್ರೇಮಿಗಳು ಮಾಡಿರುವ ಹಳೆಯ ಮತ್ತು ಹೊಸ ಕನ್ನಡ ಸಿನಿಮಾಗಳ ವಿಮರ್ಶೆಗಳನ್ನ ಗಮನಿಸ್ತಿದ್ದೀವಿ. ಜೊತೆಗೆ ವಿಕಿಪೀಡಿಯಾದಲ್ಲಿರುವ ಐತಿಹಾಸಿಕ ಮಾಹಿತಿಗಳು, ಏಷ್ಯಾನೆಟ್ ನ್ಯೂಸ್ ಲೇಖನಗಳು ಮತ್ತು ಯೂಟ್ಯೂಬ್ನಲ್ಲಿರುವ ಕಲಾಮಾಧ್ಯಮ ವಾಹಿನಿಯ ಕೆಲವು ಅಪರೂಪದ ತುಣುಕುಗಳನ್ನ ಆಧಾರವಾಗಿಟ್ಕೊಂಡು ಈ ಚರ್ಚೆ ಮಾಡ್ತಿದ್ದೀವಿ. ಸರಿ, ಇವೆಲ್ಲವನ್ನೂ ಸೇರಿಸಿ ನೋಡಿದಾಗ ನಮಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇಂದಿನ ದಿನಗಳಲ್ಲಿ ನಾವು ಸಿನಿಮಾವನ್ನ ನೋಡುವಾಗ ಅದೊಂದು ರೀತಿ ಆಸ್ಪತ್ರೆಯ ಎಕ್ಸ್ರೇ ನೋಡಿದ ಹಾಗೆ ಇರುತ್ತೆ ಅಲ್ವಾ? ಎಕ್ಸ್ರೇ ಅಂದ್ರೆ ಎಲ್ಲವೂ ಬಹಳ ಸ್ಪಷ್ಟ, ಲೆಕ್ಕಾಚಾರದಿಂದ ಕೂಡಿಯಿರುತ್ತೆ. ಇಲ್ಲಿ ಹೀರೋ, ಇಲ್ಲಿ ವಿಲನ್, ಇಲ್ಲಿ ಸಿಜಿಐ. ಆ ದೃಶ್ಯಗಳನ್ನ ನೋಡುವಾಗ ಪ್ರೇಕ್ಷಕರಾಗಿ ನಾವು ಬಹಳ ಸೇಫ್ ಆಗಿರ್ತೀವಿ. ಆ ಸುರಕ್ಷತೆ ಇಂದಿನ ಪ್ರೇಕ್ಷಕರಿಗೆ ಒಂದು ರೀತಿಯ ನೆಮ್ಮದಿಯನ್ನು ಕೊಡುತ್ತೆ ಅನ್ನೋದು ನಿಜ. ಆದರೆ ಆ ನೆಮ್ಮದಿಯ ಬೆಲೆ ಏನು ಅನ್ನೋದನ್ನೇ ನಾವಿಂದು ಹುಡುಕಬೇಕಾಗಿದೆ. ಖಂಡಿತ. ನೀವು ಆ ಎಕ್ಸ್ರೇ ಉಪಮೆ ನೀಡಿದ್ರಿ, ಅದು ಬಹಳ ನಿಖರವಾಗಿದೆ. ಇಂದಿನ ಕ್ಯಾಮೆರಾಗಳು, ಸೆಟ್ಗಳು, ಬಾಡಿ ಡಬಲ್ಸ್ ಇವೆಲ್ಲವೂ ಒಂದು ಚೌಕಟ್ಟನ್ನು ನಿರ್ಮಿಸಿವೆ. ಒಂದು ಸೇಫ್ಟಿ ನೆಟ್. ಹೌದು. ಆದರೆ ನಾವು ಚರ್ಚಿಸುತ್ತಿರುವ 70 ಮತ್ತು 80ರ ದಶಕದ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಎಕ್ಸ್ರೇ ಮಷೀನ್ ಸಂಪೂರ್ಣವಾಗಿ ಒಡೆದೋಗಿದೆ. ಅಲ್ಲಿದ್ದದ್ದು ಕೇವಲ ಕಚ್ಚಾ, ಮುಚ್ಚುಮರೆ ಇಲ್ಲದ ರಕ್ತಮಾಂಸಗಳಿಂದ ಕೂಡಿದ ನೈಜತೆ. ಆ ನೈಜತೆಯ ಬೇರುಗಳನ್ನ ಹುಡುಕ್ತಾ ಹೋದ್ರೆ ರೆಡ್ಡಿಟ್ ವಿಮರ್ಶೆಯೊಂದರಲ್ಲಿ ಪ್ರಸ್ತಾಪವಾಗಿರುವ 1969ರ ಕಾಡಿನ ರಹಸ್ಯ ಸಿನಿಮಾದ ಬಗ್ಗೆ ಮೊದಲು ಮಾತಾಡಲೇಬೇಕು. ಓಹ್, ಅದೊಂದು ಅದ್ಭುತವಾದ ಉದಾಹರಣೆ. ಗೀತಪ್ರಿಯಾ ಅವರ ನಿರ್ದೇಶನ ಮತ್ತು MP ಶಂಕರ್ ಅವರ ನಿರ್ಮಾಣದ ಚಿತ್ರವಿದು. ಆ ಕಾಲದಲ್ಲಿ ಯಾವುದೇ CGI ಇರಲಿಲ್ಲ, ಗ್ರಾಫಿಕ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಆ ವಿಮರ್ಶೆಯಲ್ಲಿ ವಿವರಿಸಿರುವ ಹಾಗೆ ಯಶ್ರಾಜ್ ಮತ್ತು MP ಶಂಕರ್ ಅವರು ನಿಜವಾದ ದಟ್ಟ ಕಾಡಿನಲ್ಲಿ ನೈಜ ಪ್ರಾಣಿಗಳೊಂದಿಗೆ ಸಾಹಸ ದೃಶ್ಯಗಳನ್ನ ಮಾಡಿದ್ದಾರೆ. ಹೌದು. ಯಶ್ರಾಜ್ ಅವರು ಬರಿಗಾಲಿನಲ್ಲಿ ಕಲ್ಲುಮುಳ್ಳುಗಳ ಮೇಲೆ ಓಡ್ತಾ ಕರಡಿಯೊಂದಿಗೆ, ಹೆಬ್ಬಾವಿನೊಂದಿಗೆ, ಅದು ನಿಜವಾದ ಹೆಬ್ಬಾವು, ಅದರ ಜೊತೆ ನಟಿಸಿದ್ದಾರೆ. ಇದನ್ನ ಕೇವಲ ನಟನೆ ಅಂತ ಕರೆಯೋಕ್ ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ. ಇದು ದೈಹಿಕ ನೈಜತೆಯ ಪರಾಕಾಷ್ಠೆ. ನಾವು ಇದರ ಹಿಂದಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ನಟ ಹಸಿರು ಪರದೆಯ ಮುಂದೆ, ಗ್ರೀನ್ ಸ್ಕ್ರೀನ್ ಮುಂದೆ ನಿಂತು ಎದುರಿಗೆ ಕರಡಿ ಇದೆ ಅಂತ ಕಲ್ಪಿಸಿಕೊಂಡು ನಟಿಸೋದಕ್ಕೂ ನಿಜಕ್ಕೂ ಒಂದು ಕರಡಿಯ ಎದುರು ನಿಂತು ನಟಿಸೋದಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ. ಅಜಗಜಾಂತರ ವ್ಯತ್ಯಾಸ ಇದೆ. ನಿಜವಾದ ಪ್ರಾಣಿಯ ಎದುರು ನಿಂತಾಗ ನಟನ ಕಣ್ಣುಗಳಲ್ಲಿ ಮೂಡುವ ಭಯ, ಆತನ ದೇಹದ ಚಲನೆ, ಪ್ರತಿರಕ್ಷಣಾ ಪ್ರವೃತ್ತಿ ಇವುಗಳನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವೇ ಇಲ್ಲ. ಹೌದು, ಬಾಡಿ ಲ್ಯಾಂಗ್ವೇಜ್ ಸುಳ್ಳು ಹೇಯಲ್ಲ. ಆ ರೆಡ್ಡಿಟ್ ಮೂಲದಲ್ಲಿ ಹೇಳಿರುವಂತೆ ಆ ಸಿನಿಮಾದಲ್ಲಿ ನಾವು ನೋಡ್ತಿರೋದು ಕೇವಲ ನಟನೆಯನ್ನಲ್ಲ, ಜೀವ ಉಳಿಸ್ಕೊಳ್ಳುವ ನೈಜ ಹೋರಾಟವನ್ನ. ಆ ಬೆವರು, ಆ ಉಸಿರಾಟ ಎಲ್ಲವೂ ನೈಜವಾದದು. ಇದೇ ಮೂಲದಲ್ಲಿ ಇತ್ತೀಚಿನ ಕೆಲವು ಸಿನಿಮಾಗಳ ವಿಮರ್ಶೆ ಕೂಡ ಇದೆ.
ಉದಾಹರಣೆಗೆ ರತ್ನನ್ ಪ್ರಪಂಚ ಮತ್ತು ಗರುಡ ಗಮನ ವೃಷಭವಾಹನ. ಹೌದು, ಈಗಿನ ಟ್ರೆಂಡ್ ಸೆಟ್ಟರ್ಸ್ ಅವು. ಇವು ಇಂದಿನ ಕಥೆ ಹೇಳುವ ಶೈಲಿಗೆ ಬೆಸ್ಟ್ ಉದಾಹರಣೆಗಳು. ಇಂದಿನ ಚಿತ್ರಗಳಲ್ಲಿ ಆ ರೀತಿಯ ದೈಹಿಕ ಅಪಾಯ ಇಲ್ಲದಿರಬಹುದು, ಆದ್ರೆ ನಿರೂಪಣಾ ಶೈಲಿಯಲ್ಲಿ ಬೇರೊಂದು ರೀತಿಯ ನೈಜತೆಯನ್ನ ತರಲಾಗಿದೆ. ನಿಜ, ಕಥೆಯ ನೈಜತೆ. ರತ್ನನ್ ಪ್ರಪಂಚದಲ್ಲಿ ಡಾರ್ಕ್ ಕಾಮಿಡಿ ಮೂಲಕ ತಾಯಿಯ ಹುಡುಕಾಟವನ್ನ ಬಹಳ ಸಹಜವಾಗಿ ತೋರಿಸಿದ್ದಾರೆ. ಹಾಗೆಯೇ ಗರುಡ ಗಮನದಲ್ಲಿ ಮಂಗಳೂರಿನ ಹಿನ್ನೆಲೆಯಲ್ಲಿ ಶಿವ ಮತ್ತು ಹರಿಯರ ಕ್ರೈಮ್ ಕಥೆಯನ್ನ ಪೌರಾಣಿಕ ಹಿನ್ನೆಲೆಯೊಂದಿಗೆ ಬೆರೆಸಿ ಹೇಳಲಾಗಿದೆ. ಇವೆಲ್ಲವೂ ತಾಂತ್ರಿಕವಾಗಿ ಅತ್ಯಂತ ಸುಸಜ್ಜಿತವಾದ ನೈಜತೆ. ಹೌದು, ತಾಂತ್ರಿಕವಾಗಿ ಮತ್ತು ಮಾನಸಿಕವಾಗಿ ಇಂದಿನ ಸಿನಿಮಾಗಳು ನೈಜತೆಯನ್ನ ಬೇರೊಂದು ಆಯಾಮದಲ್ಲಿ ಹುಡುಕುತ್ತಿವೆ. ರಾಜ್ ಬಿ ಶೆಟ್ಟಿಯವರ ಆ ಸಿನಿಮಾದಲ್ಲಿ ಹಿಂಸೆಯನ್ನ ಬಹಳ ಸೂಕ್ಷ್ಮವಾಗಿ ಪಾತ್ರಗಳ ಮನೋಭಾವದ ಮೂಲಕ ತೋರಿಸಲಾಗಿದೆ. ಆದರೆ ಇಲ್ಲಿ ತಂತ್ರಜ್ಞಾನದ ಒಂದು ಸುರಕ್ಷಾ ಕವಚವಿದ್ದೇ ಇರುತ್ತೆ. ಆದರೆ ನಾವು ಮತ್ತೆ ಆ ಹಳೇ ಕಾಲದ ಕಚ್ಚಾ ನೈಜತೆಯತ್ತ ಹೊರಳಿದ್ರೆ ಕೇವಲ ಕಾಡಿನ ಪ್ರಾಣಿಗಳ ಜೊತೆಗಿನ ಹೋರಾಟ ಮಾತ್ರವಲ್ಲ, ಸಮಾಜದ ಕರಾಳ ಮುಖವಾಡಗಳನ್ನು ಹರಿದು ಹಾಕುವಲ್ಲಿಯೂ ಅಂದಿನ ಸಿನಿಮಾಗಳು ಯಾವುದೇ ಸೇಫ್ಟಿ ನೆಟ್ ಬಳಸ್ತಿರ್ಲಿಲ್ಲ. ಸರಿ, ಇದನ್ನ ಬಿಡಿಸಿ ನೋಡೋಣ. ದೈಹಿಕ ಅಪಾಯಗಳನ್ನ ಎದುರಿಸುವಷ್ಟೇ ಧೈರ್ಯ ಸಾಮಾಜಿಕ ವಾಸ್ತವಗಳನ್ನ ತೆರೆದಿಡುವಾಗ್ಲೂ ಬೇಕಾಡತ್ತೆ, ಅಲ್ವಾ? ಖಂಡಿತ ಬೇಕು. ಈ ಕೊಂಡಿಯನ್ನ ನಾವು 1987ರ ಕೆಂಡದ ಮಲೆ ಸಿನಿಮಾಗೆ ಬೆಸೆಯಬಹುದು. ಕುಂ ವೀರಭದ್ರಪ್ಪನವರ ಕಾದಂಬರಿ ಆಧಾರಿತ ಬಿ.ಸಿ. ಗೌರಿಶಂಕರ್ ನಿರ್ದೇಶನದ ಚಿತ್ರ ಇದು. ಹೌದು, ಬಹಳ ಪ್ರಬಲವಾದ ಸಿನಿಮಾ. ಮೂಲಗಳ ಪ್ರಕಾರ ಬಂಡಾಯ ಸಾಹಿತ್ಯದ ಪ್ರಭಾವದಿಂದ ಮೂಡಿಬಂದ ಈ ಚಿತ್ರ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುವ ಜಾತಿ ಪದ್ಧತಿ, ಧರ್ಮದ ಹೆಸರಿನಲ್ಲಿ ನಡೆಯುವ ದಬ್ಬಾಳಿಕೆ ಮತ್ತೆ ಶೋಷಣೆಯನ್ನ ಯಾವುದೇ ಮುಚ್ಚುಮರೆಯಿಲ್ಲದೆ ಅತ್ಯಂತ ಕಠೋರವಾಗಿ ತೋರಿಸುತ್ತೆ. ಆ ರೆಡ್ಡಿಟ್ ವಿಮರ್ಶೆಯೂ ಹೇಳುವಂತೆ ಆ ಚಿತ್ರದ ದೃಶ್ಯಗಳು ನೋಡುಗರ ಮುಖಕ್ಕೆ ರಾಚುವಂತಿವೆ, ಅಂದ್ರೆ ಒಂದು ಸುತ್ತಿಗೆಯಿಂದ ಹೊಡೆದ ಹಾಗೆ ಇವೆ. ಈ ಚರ್ಚೆಯಲ್ಲಿ ನಾವು ಯಾವುದೇ ನಿರ್ದಿಷ್ಟ ರಾಜಕೀಯ ಅಥವಾ ಸೈದ್ಧಾಂತಿಕ ನಿಲುವುಗಳನ್ನ ತೆಗೆದುಕೊಳ್ಳುತ್ತಿಲ್ಲ ಅನ್ನೋದನ್ನ ಕೇಳುಗರಿಗೆ ಸ್ಪಷ್ಟಪಡಿಸಬೇಕು. ಖಂಡಿತ. ನಾವು ಕೇವಲ ವಿಮರ್ಶೆಯನ್ನ ವಸ್ತುನಿಷ್ಠವಾಗಿ ವರದಿ ಮಾಡ್ತಿದ್ದೀವಿ ಅಷ್ಟೇ. ಹೌದು, ಆ ವಿಮರ್ಶೆಯಲ್ಲಿರುವ ವಸ್ತುವನ್ನ ಮಾತ್ರ ಗಮನಿಸಿದ್ರೆ ಬಂಡಾಯ ಸಾಹಿತ್ಯದ ಮುಖ್ಯ ಉದ್ದೇಶವೇ ಸಮಾಜದ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತುವುದಾಗಿತ್ತು. ಕೆಂಡದ ಮಲೆ ಆ ಧ್ವನಿಯನ್ನ ದೃಶ್ಯರೂಪಕ್ಕೆ ತಂದಿತ್ತು. ನಿಜ. ಆ ಹಳ್ಳಿಯ ರಾಜಕೀಯ, ಅಲ್ಲಿನ ಬಡವರ ಮೇಲಿನ ದೌರ್ಜನ್ಯ, ಇವುಗಳನ್ನ ಯಾವುದೇ ಸಿನಿಮ್ಯಾಟಿಕ್ ಗ್ಲಾಮರ್ ಇಲ್ಲದೆ ಇದ್ದದ್ದು ಇದ್ದ ಹಾಗೆ ತೋರಿಸಲು ಒಂದು ರೀತಿಯ ದಿಟ್ಟತನ ಬೇಕು. ಆ ನಿರ್ದೇಶಕರಿಗೆ ಆ ದಿಟ್ಟತನ ಇತ್ತು. ಆದ್ರೆ ಆ ದಬ್ಬಾಳಿಕೆಯನ್ನ ಕೇವಲ ಕಥೆಯಲ್ಲಿ ಬರೆದರೆ ಸಾಲದು. ಅದನ್ನ ತೆರೆ ಮೇಲೆ ಅಷ್ಟೇ ಭಯಾನಕವಾಗಿ ಜೀವಂತಗೊಳಿಸಲು ಒಬ್ಬ ಅಪ್ರತಿಮ ನಟ ಬೇಕು. ಇಲ್ಲಿಯೇ ಸುಂದರ್ ಕೃಷ್ಣ ಅರಸ್ ಅವರ ಪ್ರವೇಶವಾಗೋದು. ಹೌದು, ಅವರ ನಟನೆ ಅದರಲ್ಲಿ ಅಮೋಘವಾಗಿತ್ತು. ಈ ಸಿನಿಮಾದಲ್ಲಿ ಅವರು ದಬ್ಬಾಳಿಕೆ ಮಾಡುವ ಜಮೀನ್ದಾರನ ಪಾತ್ರದಲ್ಲಿ ನಟಿಸಿದ್ದಾರೆ. ನಾವಿಲ್ಲಿ ಗಮನಿಸಬೇಕಾದ್ದು ಕೇವಲ ಆ ಪಾತ್ರದ ಕ್ರೂರ್ಯವನ್ನಲ್ಲ, ಅವರು ಆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿದ ರೀತಿಯನ್ನ. ಅವರ ಕಂಠ, ಅವರ ಮೌನ, ಅವರ ದೃಷ್ಟಿ, ಕೇವಲ ಒಂದು ನೋಟದಿಂದ ಇಡೀ ಹಳ್ಳಿಯನ್ನ ಹೆದರಿಸುವ ಆ ವಾತಾವರಣವನ್ನ ಸೃಷ್ಟಿಸುವುದು ಸುಲಭದ ಮಾತಲ್ಲ, ಅಲ್ವಾ? ಅದೇ ಅವರ ನಟನೆಯ ದೊಡ್ಡ ಶಕ್ತಿ. ಅವರು ಕೇವಲ ಅರೆಚಾಡುವ ಅಥವಾ ಕಿರುಚಾಡುವ ವಿಲನ್ ಆಗಿರಲಿಲ್ಲ. ಅವರ ಮೌನದಲ್ಲೂ ಒಂದು ರೀತಿಯ ಆತಂಕವಿರುತ್ತಿತ್ತು. ಮೌನದಲ್ಲೂ ಒಂದು ಟೆನ್ಷನ್ ಇರ್ತಿತ್ತು. ಎಕ್ಸಾಕ್ಟ್ಲಿ. ಪ್ರೇಕ್ಷಕರಿಗೆ ಅವರ ಪಾತ್ರದ ಮುಂದಿನ ನಡೆ ಏನು ಎಂಬುದು ಊಹಿಸಲು ಅಸಾಧ್ಯವಾಗುತ್ತಿತ್ತು. ಇದೇ ನಟನಾ ಕೌಶಲ್ಯವನ್ನ ನಾವು ಇನ್ನೊಂದು ಮಹಾಕಾವ್ಯದ ಕ್ಯಾನ್ವಾಸ್ನಲ್ಲಿ ನೋಡ್ಬೋದು. ಓ, ಯಾವ ಸಿನಿಮಾ ಅದು? ಅದೇ ಗಿರೀಶ್ ಕಾರ್ನಾಡ್ ನಿರ್ದೇಶನದ 1978ರ ಒಂದಾನೊಂದು ಕಾಲದಲ್ಲಿ. ವಾವ್! ಹಳ್ಳಿ ಹಿನ್ನೆಲೆಯಿಂದ ನಾವು ನೇರವಾಗಿ 13ನೇ ಶತಮಾನದ ದಕ್ಷಿಣ ಭಾರತದ ಐತಿಹಾಸಿಕ ಕ್ಯಾನ್ವಾಸ್ಗೆ ಜಿಗಿತಿದ್ದೇವೆ. ಹೌದು, ಬಹಳ ದೊಡ್ಡ ಜಿಗಿತ ಇದು. ವಿಕಿಪೀಡಿಯಾ ಮಾಹಿತಿಯಂತೆ ಈ ಚಿತ್ರದ ನಿರ್ಮಾಣದ ಹಿನ್ನೆಲೆ ಅದ್ಭುತವಾಗಿದೆ. ಗಿರೀಶ್ ಕಾರ್ನಾಡ್ ಅವರು ಜಪಾನ್ನ ದಂತಕಥೆಯಾದ ನಿರ್ದೇಶಕ ಅಕಿರಾ ಕುರೋಸಾವಾ ಅವರ ಸಮುರಾಯ್ ಚಿತ್ರಗಳಿಂದ ಪ್ರಭಾವಿತರಾಗಿದ್ರು. ನಿಜ. ಕುರೋಸಾವಾ ಅವರ ಆ ದೃಶ್ಯ ಸಂಯೋಜನೆ, ಅಂದ್ರೆ ದೀರ್ಘಕಾಲದ ಮೌನ, ಆ ಮೌನದ ನಂತರ ದಿಢೀರ್ನೆ ಸ್ಫೋಟಗೊಳ್ಳುವ ಹಿಂಸೆ, ಆ ಶೈಲಿಯನ್ನ ಕಾರ್ನಾಡ್ ಅವರು ನಮ್ಮ ನಾಡಿನ ಕಳರಿಪೈಯಟ್ಟು ಎಂಬ ಸಾಹಸ ಕಲೆಯ ಮೂಲಕ ತೆರೆಮೇಲೆ ತಂದ್ರು. ಈ ಸಮುರಾಯ್ ಪ್ರಭಾವ ಕೇವಲ ಆಕ್ಷನ್ ದೃಶ್ಯಗಳಲ್ಲಿ ಮಾತ್ರವಲ್ಲ, ಪಾತ್ರಗಳ ತತ್ವ ಮತ್ತು ಮೌಲ್ಯಗಳಲ್ಲೂ ಅಡಗಿದೆ. ಈ ಚಿತ್ರದಲ್ಲಿ ಶಂಕರ್ ನಾಗ್ ಅವರು ಗಂಡುಗಲಿ ಎಂಬ ಬಾಡಿಗೆ ಸೈನಿಕನ ಪಾತ್ರ ಮಾಡಿದ್ದಾರೆ. ಮತ್ತು ಸುಂದರ್ ಕೃಷ್ಣ ಅರಸ್ ಅವರು ಶತ್ರುಪಡೆಯ ದಂಡನಾಯಕ ಪೆರಮಾಡಿಯಾಗಿ ನಟಿಸಿದ್ದಾರೆ. ಇವರ ನಡುವಿನ ಕಾದಾಟ ಕೇವಲ ಶಕ್ತಿ ಪ್ರದರ್ಶನವಾಗಿರಲಿಲ್ಲ, ಅದು
ಆನರ್ ಅಂದ್ರೆ ಗೌರವ ಮತ್ತು ವಿಕ್ಟರಿ ಗೆಲುವಿನ ನಡುವಿನ ತಾತ್ವಿಕ ಸಂಘರ್ಷವಾಗಿತ್ತು. ಆ ಸಂಘರ್ಷದ ಒಂದು ನಿರ್ದಿಷ್ಟ ದೃಶ್ಯವನ್ನ ನಾವು ಬಿಡಿಸಿ ನೋಡ್ಬೇಕು. ಗಂಡುಗಲಿ ತನ್ನ ಬದ್ಧ ಶತ್ರುವಾದ ಪೆರಮಾಡಿಯನ್ನ ಹಬ್ಬದ ದಿನದಂದು ಸೆರೆಹಿಡಿಯುತ್ತಾನೆ. ಹೌದು. ಆತನನ್ನ ಕೊಲ್ಲಲು ಇದು ಅತ್ಯಂತ ಸೂಕ್ತ ಸಮಯ. ಆದ್ರೆ ಆತನನ್ನ ಕೊಲ್ಲುವುದಿಲ್ಲ. ಹಬ್ಬದ ದಿನ ರಕ್ತಪಾತ ಬೇಡ, ನಿರಾಯುಧನಾಗಿರುವಾಗ ಕೊಲ್ಲುವುದು ಧರ್ಮವಲ್ಲ ಅಂತ ಬಿಟ್ಟುಬಿಡ್ತಾನೆ. ಅದೊಂದು ಅದ್ಭುತವಾದ ಮೌಲ್ಯ. ಮುಂದೆ ಆ ವಿಚಿತ್ರವಾದ ಗೌರವದ ನಿಯಮಗಳಿಂದಾಗಿ ಅವರಿಬ್ಬರೂ ಒಟ್ಟಾಗಿ ತಮ್ಮ ತಮ್ಮ ಯಜಮಾನರ ವಿರುದ್ಧವೇ ತಿರುಗಿ ಬೀಳುವ ಪ್ರಸಂಗ ಬರುತ್ತೆ. ಇದು ಎಂಥ ಅದ್ಭುತವಾದ ಕಥಾಹಂತರ! ಖಂಡಿತ. ನ್ಯೂಯಾರ್ಕ್ ಟೈಮ್ಸ್ನ ವಿಮರ್ಶಕರು ಈ ಚಿತ್ರವನ್ನ ಮೆಚ್ಚಿಕೊಂಡಿದ್ದು ಇದೇ ಕಾರಣಕ್ಕೆ. ಇದು ಕೇವಲ ಕತ್ತಿವರಸೆಯ ಚಿತ್ರವಲ್ಲ, ಬದಲಿಗೆ ನೈತಿಕತೆ ಮತ್ತು ಗೌರವಕ್ಕೆ ಬೆಲೆಯಿಲ್ಲದ ಜಗತ್ತಿನಲ್ಲಿ ಪಾತ್ರಗಳು ತಮ್ಮ ಅತ್ಯುತ್ತಮವಾದದ್ದನ್ನ ಉಳಿಸಿಕೊಳ್ಳಲು ಮಾಡುವ ಹೋರಾಟ ಇದು ಅಂತ ಅವರು ಬರೆದರು. ಅಂತಾರಾಷ್ಟ್ರೀಯ ಮಟ್ಟದ ವಿಮರ್ಶೆ. ಹೌದು. ಆ ಹೋರಾಟದಲ್ಲಿ ಸುಂದರ್ ಕೃಷ್ಣ ಅರಸವರ ಪೆರಮಾಡಿ ಪಾತ್ರ ಅತ್ಯಂತ ನಿರ್ಣಾಯಕವಾಗಿತ್ತು. ಇಲ್ಲಿ ಗಮನಿಸಬೇಕಾದ ರೋಚಕ ವಿಚಾರ ಏನಂದ್ರೆ, ಕೇವಲ ಒಬ್ಬ ಸಾಮಾನ್ಯ ಖಳನಾಯಕನಾಗಿ ಅಂದ್ರೆ ಕಪ್ಪು ಮತ್ತು ಬಿಳುಪು ಪಾತ್ರ ಮಾಡುವುದು ಬಹಳ ಸುಲಭ. ಹೌದು. ಎಂತಹ ಬೂದು ಬಣ್ಣದ ಅಂದ್ರೆ ಗ್ರೇ ಏರಿಯಾ ಪಾತ್ರಗಳಿಗೆ ಜೀವ ತುಂಬಲು ಒಂದ್ ರೀತಿಯ ಸಂಕೀರ್ಣತೆ ಬೇಕು. ಸುಂದರ್ ಕೃಷ್ಣ ಅರಸ್ ಆ ಪಾತ್ರಕ್ಕೆ ಒಂದು ಘನತೆಯನ್ನ ತಂದ್ಕೊಟ್ರು ಅಲ್ವಾ? ಹೌದು, ಸಂಪೂರ್ಣವಾಗಿ. ಆ ಪಾತ್ರದ ಒಳಹೊಕ್ಕು, ಆತನಲ್ಲಿದ್ದ ನಾಯಕನ ಗುಣಗಳನ್ನ, ಆತನ ತತ್ವಗಳನ್ನ ಪ್ರೇಕ್ಷಕರಿಗೆ ದಾಟಿಸಿದ್ರು. ಇದೇ ಕಾರಣಕ್ಕೆ ಅವರಿಗೆ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಒಲಿದು ಬಂದದ್ದು ಅಲ್ವಾ? ನಿಮ್ಮ ಈ ವಿಶ್ಲೇಷಣೆ ಸಂಪೂರ್ಣವಾಗಿ ಸರಿಯಾಗಿದೆ. ಯಾವುದೇ ಪಾತ್ರಕ್ಕೆ ಘನತೆ ಬರಬೇಕಾದರೆ ಆ ನಟನಿಗೆ ತನ್ನ ಬದುಕಿನಲ್ಲೂ ತನ್ನ ಅಧ್ಯಯನದಲ್ಲೂ ಒಂದು ಗಾಂಭೀರ್ಯವಿರಬೇಕು. ಸುಂದರ್ ಕೃಷ್ಣ ಅರಸ್ ಅವರು ಕೇವಲ ಒಂದೆರಡು ಸಿನಿಮಾಗಳಿಗೆ ಬಂದು ಹೋದವರಲ್ಲ. ಅವರು ಜನವರಿ 1, 1941ರಲ್ಲಿ ಜನಿಸಿದವರು. ವಿಕಿಪೀಡಿಯಾ ದಾಖಲೆಗಳ ಪ್ರಕಾರ ಅವರು 190ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. 190ಕ್ಕೂ ಹೆಚ್ಚು? ಹೌದು. ಜೊತೆಗೆ ತಮಿಳು, ತೆಲುಗು, ಮಲಯಾಳಂ ಚಿತ್ರರಂಗದಲ್ಲೂ ಅವರ ಬೇಡಿಕೆ ಅಪಾರವಾಗಿತ್ತು. ಅವರು ಇಡೀ ದಕ್ಷಿಣ ಭಾರತದ ಚಿತ್ರರಂಗದ ಒಂದು ಬಹುದೊಡ್ಡ ಶಕ್ತಿಯಾಗಿದ್ರು. ಅವರ ಈ ಬಹುಮುಖ ಪ್ರತಿಭೆಯನ್ನ ಇನ್ನಷ್ಟು ಆಳವಾಗಿ ನೋಡಿದ್ರೆ ನಮಗೆ ಮತ್ತಷ್ಟು ಆಶ್ಚರ್ಯ ಕಾದಿದೆ. ಅವರು ಕೇವಲ ನಟರಾಗಿರ್ಲಿಲ್ಲ ಅಲ್ವಾ? ತುಟಿಗಳ ಚಲನೆಗೆ ತಕ್ಕಂತೆ ಮಾತನಾಡುವುದಲ್ಲ. ಖಂಡಿತ. ಒಂದು ಪಾತ್ರದ ತೂಕ, ಅದರ ಅಧಿಕಾರಶಾಹಿ ಮನೋಭಾವ, ಇವೆಲ್ಲವೂ ಪ್ರೇಕ್ಷಕರ ಉಪಪ್ರಜ್ಞೆಗೆ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ದಾಟೋದು ಆ ಧ್ವನಿಯ ಮೂಲಕವೇ. ಅವರ ಗಂಭೀರವಾದ ಕಂಠ ಯಾವುದೇ ಪಾತ್ರದ ಶಕ್ತಿಯನ್ನ ನೂರ್ಮಡಿಗೊಳಿಸ್ತಿತ್ತು. ಹೌದು. ಅಂಥ ಆಟೋ ರಾಜ, ಹೃದಯ ಹಾಡಿತು, ಸಂಘರ್ಷ, ಹೀಗೆ ಅವರ ಹಿಟ್ ಸಿನಿಮಾಗಳ ಪಟ್ಟಿ ಬಹಳ ದೊಡ್ಡದಿದೆ. ಹೌದು. ಮತ್ತು ಇದಕ್ಕಿಂತಲೂ ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಅವರ ನಿರ್ದೇಶನದ ಆಸಕ್ತಿ. ನಿರ್ದೇಶನನಾ? ಹೌದು. ಅವರು ಕೇವಲ ಆಕ್ಷನ್ ಅಥವಾ ಕೌಟುಂಬಿಕ ಚಿತ್ರಗಳಲ್ಲೇ ಮುಳುಗಲಿಲ್ಲ. ಆ ಕಾಲದಲ್ಲಿಯೇ ಅವರು ಸೂಪರ್ನೋವಾ 459 ಎಂಬ ವೈಜ್ಞಾನಿಕ ಸಾಹಸಮಯ ಸಿನಿಮಾವನ್ನ ನಿರ್ದೇಶಿಸಿದ್ರು. ವಾವ್, ಸೈಫೈ ಸಿನಿಮಾ. ಹೌದು. ಒಬ್ಬ ಖಳನಾಯಕನ ಪಾತ್ರ ಮಾಡುವ ನಟ ವಿಜ್ಞಾನ ಮತ್ತು ಬಾಹ್ಯಾಕಾಶದಂಥ ವಿಷಯಗಳ ಬಗ್ಗೆ ಚಿಂತಿಸಿ ಸಿನಿಮಾ ಮಾಡ್ತಾನೆ ಅಂದ್ರೆ ಅವರ ಬೌದ್ಧಿಕ ಮಟ್ಟ ಎಷ್ಟಿರ್ಬೋದು ಅನ್ನೋದನ್ನ ನಾವು ಊಹಿಸ್ಬೋದು. ನಿಜ. ಅವರ ಆ ಬೌದ್ಧಿಕ ಮಟ್ಟ ಮತ್ತು ಗಾಂಭೀರ್ಯ ಕೇವಲ ಸಿನಿಮಾಗಳಲ್ಲಿ ಮಾತ್ರವಲ್ಲ, ಅವರ ವೈಯಕ್ತಿಕ ಬದುಕಿನಲ್ಲೂ ಇತ್ತು ಅನ್ನೋದಕ್ಕೆ ನಮ್ಮ ಮುಂದಿರುವ ಇನ್ನೊಂದು ಮೂಲವೇ ಸಾಕ್ಷಿ. ಕಲಾಮಾಧ್ಯಮ ವಾಹಿನಿಯ ಆ ಯೂಟ್ಯೂಬ್ ತುಣುಕಿನಲ್ಲಿ ಅವರ ರಾಜಾಜಿನಗರದ ಬಂಗಲೆಯ ಬಗ್ಗೆ ವಿವರವಾದ ಮಾಹಿತಿಯಿದೆ. ಆ 30ಕ್ಕೆ 50 ಅಳತೆಯ ನಿವೇಶನದಲ್ಲಿ ಕಟ್ಟಿದ ಆ ಭವ್ಯವಾದ ಮನೆ, ಅದರ ಪಾರ್ಕಿಂಗ್ ವ್ಯವಸ್ಥೆ, ಆ ಮನೆಯ ವಾಸ್ತುಶಿಲ್ಪ, ಇವೆಲ್ಲವನ್ನೂ ನೋಡುವಾಗ ಒಂದು ವಿಷಯ ಸ್ಪಷ್ಟವಾಗತ್ತೆ. ಏನದು? ಸುಂದರ್ ಕೃಷ್ಣ ಅರಸ್ ಅವರು ಕೇವಲ ಸಿನಿಮಾ ಸೆಟ್ನಲ್ಲಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಒಂದು ಘನತೆಯಿಂದ, ಅತ್ಯಂತ ಶಿಸ್ತಿನಿಂದ ಬದುಕಿದವರು ಅಂತ. ಅವರು ತೆರೆಮೇಲೆ ಎಷ್ಟೇ ಭಯಾನಕವಾಗಿ ಕಂಡ್ರೂ ಒಳಗಿನಿಂದ ಒಬ್ಬ ಪರಿಪೂರ್ಣ ಕಲಾಕಾರನಾಗಿದ್ರು. ಈ ಎಲ್ಲಾ ವಿಚಾರಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ನಮಗೊಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಯಾವುದೇ ಕಥೆಯಲ್ಲಿ ವಿಲನ್ ಅಥವಾ ಪ್ರತಿನಾಯಕ ಎಷ್ಟು ಪ್ರಬಲವಾಗಿರ್ತಾನೋ ನಾಯಕನ ಪಾತ್ರ ಅಷ್ಟೇ ಎತ್ತರಕ್ಕೆ ಬೆಳೆಯುತ್ತೆ ಅಲ್ವಾ? ಅದೇ, ಕತ್ತಲೆ ದಟ್ಟವಾಗಿದ್ದಷ್ಟೋ ಬೆಳಕಿನ ತೀವ್ರತೆ ಎದ್ದು ಕಾಣುತ್ತೆ. ಎಕ್ಸಾಕ್ಟ್ಲಿ. ಸುಂದರ್ ಕೃಷ್ಣ ಅರಸ್ ಅವರು ಆ ದಟ್ಟವಾದ ಕತ್ತಲೆಯಂತೆ ನಮ್ಮ ಚಿತ್ರರಂಗದ ನಾಯಕ ನಟರನ್ನ ಬೆಳಗುದರು. ರಾಜ್ಕುಮಾರ್ ಇರ್ಬೋದು, ಶಂಕರ್ನಾಗಿರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅವರ ಎದುರು ಸುಂದರ್ ಕೃಷ್ಣ ಅರಸ್ ನಿಂತಾಗ ಆ ನಾಯಕರ ವೀರತ್ವಕ್ಕೆ ಒಂದು ತೂಕ ಬರ್ತಿತ್ತು. ನಾಯಕನ ಗೆಲುವು ಸುಲಭದಲ್ಲ ಅನ್ನೋ ಭಾವನೆ ಪ್ರೇಕ್ಷಕರಲ್ಲಿ ಮೂಡುತ್ತಿತ್ತು. ಆದ್ರೆ
ಇಂತಹ ದಿಗ್ಗಜನ ಬದುಕು ಮುಕ್ತಾಯವಾದ ರೀತಿ ಮಾತ್ರ ನಮ್ಮ ಎದೆಯನ್ನ ಭಾರವಾಗಿಸುತ್ತೆ. ಏಷ್ಯಾನೆಟ್ ನ್ಯೂಸ್ ಮೂಲದ ವರದಿಯನ್ನ ನಾವು ಅಧ್ಯಯನ ಮಾಡಿದಾಗ ಆ ಘಟನೆಯ ವಿವರಗಳು ನಮಗೆ ಲಭ್ಯವಾಗ್ತವೆ. 1993ರ ಆ ಸಮಯ ಅವರಿಗೆ ಕೇವಲ 52 ವರ್ಷ ವಯಸ್ಸು. ಕೇವಲ 52. ತುಂಬಾ ಬೇಗ. ಹೌದು, ಅವರಿಗೆ ಯಾವುದೇ ದುರಭ್ಯಾಸಗಳಿರ್ಲಿಲ್ಲ, ಕೆಟ್ಟ ಚಟಗಳಿರ್ಲಿಲ್ಲ. ಅವರನ್ನ ಬಲಿಪಡೆದದ್ದು ಯಾವುದಾದ್ರೂ ರೋಗವಲ್ಲ, ಬದಲಿಗೆ ಕಲೆ ಮತ್ತು ಸಿನಿಮಾ ನಿರ್ಮಾಪಕರ ಮೇಲಿದ್ದ ಅವರ ಅಪಾರವಾದ ಬದ್ಧತೆ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಸ್ತಾಪಿಸಿದ ಆ ಆಘಾತಕಾರಿ ಘಟನೆ ನಡೆದದ್ದು ಇದೇ ಸಮಯದಲ್ಲಿ. ಈ ದುರಂತದ ಹಿಂದಿನ ಸೂಕ್ಷ್ಮತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ್ಲೇ ಹೇಳಿದ ಹಾಗೆ ಅವರಿಗೆ ತೀವ್ರವಾದ ಟೈಫಾಯ್ಡ್ ಜ್ವರ ಇತ್ತು. ವೈದ್ಯರು ಪೂರ್ಣ ಪ್ರಮಾಣದ ವಿಶ್ರಾಂತಿಗೆ ಸೂಚಿಸಿದರು. ಆದರೆ ಚಿಕ್ಕಮಗಳೂರಿನಲ್ಲಿ ಸುಧಾರಾಣಿ ಮತ್ತು ಶಶಿಕುಮಾರ್ ನಟನೆಯ ಸ್ವಾತಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಿತ್ತು. ಅಂದಿನ ಕಾಲದ ನಿರ್ಮಾಪಕರು ಮತ್ತು ನಟರ ನಡುವಿನ ಸಂಬಂಧ ಹೇಗಿತ್ತು ಅಂದ್ರೆ, ಅದು ಕೇವಲ ಕಾಗದದ ಮೇಲಿನ ಕಾಂಟ್ರಾಕ್ಟ್ ಆಗಿರಲಿಲ್ಲ. ಅದು ನಂಬಿಕೆ ಮತ್ತು ನೈತಿಕ ಹೊಣೆಗಾರಿಕೆಯಾಗಿತ್ತು. ತಾನು ಹೋಗದಿದ್ರೆ ಇಡೀ ಶೂಟಿಂಗ್ ರದ್ದಾಗುತ್ತೆ, ನಿರ್ಮಾಪಕರಿಗೆ ಲಕ್ಷಾಂತರ ರೂಪಾಯಿಗಳ ನಷ್ಟವಾಗುತ್ತೆ, ಹಲವಾರು ಕಾರ್ಮಿಕರ ಅನ್ನಕ್ಕೆ ಕುತ್ತು ಬರುತ್ತೆ ಅನ್ನೋ ಅರಿವು ಅವರಿಗಿತ್ತು. ಇದು ಹೇಗಿದೆ ಗೊತ್ತಾ? ಕೇವಲ ಆ ಒಂದೇ ಒಂದು ಕಾರಣಕ್ಕೆ ತಮ್ಮ ಜೀವದ ಹಂಗು ತೋರೆದು ಅವರು ಚಿಕ್ಕಮಗಳೂರಿನ ಆ ಸೆಟ್ಗೆ ಹೋದ್ರು. ಸ್ವಲ್ಪ ಹೊತ್ತಿನ ಚಿತ್ರೀಕರಣವನ್ನಷ್ಟೇ ಮುಗಿಸ್ಕೊಟ್ ಬರ್ತೀನಿ ಅಂತ ಹೋದವರು ಅಲ್ಲಿನ ವಾತಾವರಣ, ಆ ಕ್ಲೈಮ್ಯಾಕ್ಸ್ ದೃಶ್ಯದ ದೈಹಿಕ ಶ್ರಮದಿಂದಾಗಿ ಸಂಪೂರ್ಣವಾಗಿ ಕುಸಿದು ಬಿದ್ರು. ಅಯ್ಯೋ! ಶೂಟಿಂಗ್ ಮುಗಿಸಿ ವಾಪಸ್ ಬಂದು ಆಸ್ಪತ್ರೆ ಸೇರಿದ್ರು. 5-6 ದಿನಗಳ ಚಿಕಿತ್ಸೆಯ ನಂತರ ಅವರು ನಮ್ಮನ್ನ ಅಗಲಿದ್ರು. ಇದು ಹೇಗಿದೆಯೆಂದ್ರೆ, ರಂಗಭೂಮಿಯ ನಟನೊಬ್ಬ ತನ್ನ ಕೊನೆಯ ನಾಟಕದ ಅಂತಿಮ ದೃಶ್ಯವು ಅದ್ಭುತವಾಗಿ ಮೂಡಿಬರಬೇಕು ಅನ್ನೋ ಒಂದೇ ಹಂಬಲದಿಂದ ಆ ರಂಗಮಂಚದ ಮೇಲೆಯೇ ತನ್ನ ಕೊನೆಯ ಉಸಿರೆಳೆದಂತೆ ಭಾಸವಾಗುತ್ತೆ. ನಿರ್ಮಾಪಕರ ಮೇಲಿನ ಇಂತಹ ಬದ್ಧತೆ ಇಂದಿನ ಕಾರ್ಪೊರೇಟ್ ಸಿನಿಮಾ ಜಗತ್ತಿನಲ್ಲಿ ಊಹಿಸಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಆ ಬದ್ಧತೆಯೇ ಅಂದಿನ ಸಿನಿಮಾಗಳಿಗೆ ಆ ಒಂದು ಜೀವಂತಿಕೆಯನ್ನು ತಂದುಕೊಡ್ತಿತ್ತು. ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನ ನಾವು ಗಮನಿಸುವುದಾದರೆ, ಕಾಡಿನ ರಹಸ್ಯದ ಆ ನೈಜ ಸಾಹಸಗಳಿರ್ಬೋದು, ಕೆಂಡದ ಮಲೆಯ ಸಾಮಾಜಿಕ ವಾಸ್ತವತೆಯ ಕಟು ಸತ್ಯಗಳಿರ್ಬೋದು, ಅಥವಾ ಒಂದಾನೊಂದು ಕಾಲದಲ್ಲಿ ಚಿತ್ರದ ಆ ಐತಿಹಾಸಿಕ ತತ್ವಗಳ ಸಂಘರ್ಷವಿರ್ಬೋದು, ಇವೆಲ್ಲದರ ಹಿಂದೆಯೂ ಆ ಕಾಲದ ಕಲಾವಿದರ ರಕ್ತ, ಬೆವರು ಮತ್ತು ಅಪ್ರತಿಮ ಸಮರ್ಪಣಾ ಭಾವವಿತ್ತು. ಸಿನಿಮಾಗಳೆಂದರೆ ಅವರಿಗೆ ಕೇವಲ ಮನೋರಂಜನೆಯ ಸಾಧನವಾಗಿರಲಿಲ್ಲ, ಅದು ಅವರ ಉಸಿರಾಗಿತ್ತು. ಹೌದು, ಸಂಪೂರ್ಣವಾಗಿ ಒಪ್ಪುತ್ತೇನೆ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಮ್ಮೆಲ್ರಿಗೂ ಅಂದ್ರೆ ಕೇಳುಗರ ಮುಂದೊಂದು ಪ್ರಚೋದನಾತ್ಮಕವಾದ ಆಳವಾದ ಚಿಂತನೆಯನ್ನ ಬಿಟ್ಟೋಗ್ಲು ಬಯಸ್ತೀನಿ. ಖಂಡಿತ ಹೇಳಿ. ಇಂದು ನಮ್ಮ ಚಿತ್ರರಂಗ ಬಹಳ ಮುಂದುವರೆದಿದೆ. ಯಾವುದೇ ದೃಶ್ಯವನ್ನ ಸುರಕ್ಷಿತವಾಗಿ ಚಿತ್ರೀಕರಿಸಲು ತಂತ್ರಜ್ಞಾನವಿದೆ, ಸಿಜಿಐ ಇದೆ, ವಿಎಫ್ಎಕ್ಸ್ ಇದೆ, ಕಾರ್ಪೊರೇಟ್ ಇನ್ಶೂರೆನ್ಸ್ ಕವರೇಜ್ ಇದೆ. ಖಂಡಿತವಾಗಿಯೂ ಕೇವಲ ಒಂದು ಸಿನಿಮಾಗಾಗಿ ಯಾವುದೇ ನಟ ತನ್ನ ಪ್ರಾಣವನ್ನ ಕಳೆದುಕೊಳ್ಳಬಾರದು. ನಮಗೆ ಈ ಸುರಕ್ಷತಾ ವ್ಯವಸ್ಥೆಗಳು ಅತ್ಯಗತ್ಯ. ಹೌದು, ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆದರೆ ಈ ಅತಿ ಸುರಕ್ಷತೆಯ ಲೆಕ್ಕಾಚಾರದ ಈ ಎಕ್ಸ್ರೇ ಯುಗದಲ್ಲಿ ಸಿನಿಮಾದೊಳಗಿನ ಆ ಕಚ್ಚಾ ನೈಜತೆಯನ್ನ ನಾವು ಕಳೆದುಕೊಂಡಿದ್ದೇವೆಯೇ? ಸುಂದರ್ ಕೃಷ್ಣ ಅರಸವರಂತಹ ಕಲಾವಿದರಲ್ಲಿದ್ದ ಕಲೆಗಾಗಿ ಮಿಡಿತಿದ್ದ ಆ ಹುಚ್ಚುತನದ ಬದ್ಧತೆ ಇಂದು ಕೇವಲ ವ್ಯಾಪಾರದ ಒಪ್ಪಂದಗಳಿಗೆ ಸೀಮಿತವಾಗಿದೆಯಾ? ಆ ಕತ್ತಲೆಯ ಅಪಾಯಕಾರಿ ನೀರಿನಲ್ಲಿ ಮುಳುಗಿ ತೆಗೆಯುತ್ತಿದ್ದ ಆ ನೈಜತೆಯ ಮುತ್ತುಗಳು ಇಂದಿನ ಈ ಸುರಕ್ಷಿತ ಪ್ರಯೋಗಾಲಯಗಳಲ್ಲಿ ಸಿಗಲು ಸಾಧ್ಯವೇ? ಈ ಬಗ್ಗೆ ಆಳವಾಗಿ ಯೋಚಿಸಿ.